ಅಮ್ಮ 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 ಏನ್ ಮಾಡ್ತಿದೀಯಮ್ಮ? ಇದ್ಯಾಕಲ್ಲ ಪಾಪ ರಮೇಶ, ಯಾಕ ಹಿಂಗ್ ಕೂತ್ಕೊಂತಿದ್ಯಾ? ಇಲ್ಲ ಒಂದಿಟ್ಟು ಬಕೆಟ್ ಅಲ್ಲಿ ನೀರ್ ತುಂಬ್ಕೊಂಡು ಹೋಗ್ತಿದ್ದೆ ಕಣ ಮನೆ ಹತ್ರ. ಅಲ್ಲಿ ಪಾತ್ರೆ ತೊಳೆಯಕ್ಕೆ ನೀರ್ ಬೇಕಿತ್ತು, ಅದಕ್ಕೆ ನೀರ್ ತುಂಬ್ಕೊಂಡು ಹೋಗ್ತಿದ್ದೆ. ಯಾಕ ಪಾಪ? ಯಾಕೆ ಇಲ್ಲ ಕಣಮ್ಮ, ಸುಮ್ಕೆ ಬಂದೆ. ಅಲ್ಲಿ ಮನೆ ಹತ್ರ ಕಾಣಿಸ್ತಿಲ್ವಲ್ಲ ನೀನು? ನೋಡ್ದೆ ಆ ಕಡೆ ಈ ಕಡೆ ಕಾಣಿಸ್ತಿಲ್ವಲ್ಲ, ಅದಕ್ಕೆ ಬಂದೆ ಕಣಮ್ಮ ನಿನ್ಗೆ ಹುಡ್ಕೊಂಡು. ಪಾತ್ರೆ ತೊಳಿತಿದ್ಯಾ? ಅದಕ್ಕೆ ನಾನು ಪವಿತ್ರ ತೊಳಿತಾರೆ. ಬಾರಮ್ಮ ನೀನು ಹೋಗಿ ಕೂತ್ಕೊಳ್ಳೋಣ, ಒಂದ್ ಗಳಿಗೆ ಮಾತಾಡೋಣ. ಇಲ್ಲ ಕಣ ಸುಮ್ಕಿರು ಮಗು. ಮಂತವ ಕೆಲ್ಸಗಳು ಜಾಸ್ತಿ ಇದಾವ ಕಣ, ಸುಮ್ಕಿರು. ಏನ್ ಒಂದೊಂದೆರಡು ಕೆಲ್ಸಗಳು ಇದಾವೇನಪ್ಪ? ಪಾಪ ಹುಡುಗಿರು ಇಬ್ರು ಎಷ್ಟಂತ ಕೆಲಸ ಮಾಡ್ತಾರೆ ಹೇಳು. ಮನೆ ತುಂಬಾ ಜನಗಳಿದೀವಿ, ಎಲ್ಲಾರು ಇದೀವಿ. ಟೈಮ್ ಸರಿಯಾಗಿ ತಿಂಡಿ ಮಾಡ್ಬೇಕು, ಅಡಿಗೆ ಮಾಡ್ಬೇಕು, ಪಾತ್ರೆಗಳೆಲ್ಲ ತೊಳಿಬೇಕು, ನೀರ್ ಹಿಡಿಬೇಕು, ಬಟ್ಟೆ ತೊಳಿಬೇಕು. ಅಯ್ಯೋ ಅಯ್ಯೋ ಅಯ್ಯೋ, ಒಂದೊಂದೆರಡು ಕೆಲ್ಸಗಳಿಲ್ಲ. ನಾನು ಆದಷ್ಟು ನನ್ನ ಕೈಲಾದಷ್ಟು ಮಾಡ್ತಿದ್ರೆ ಅವರಿಬ್ರು ಅಡಿಗೆ ತಿಂಡಿ ಅವೆಲ್ಲ ನೋಡ್ಕೊಳ್ತಾರೆ. ಸುಮ್ಕಿರು, ನಿನಗ್ ಗೊತ್ತಾಗಲ್ಲ. ನಿಮ್ಮ ಅಪ್ಪ ಇರ್ಬೇಕಲ್ಲ. ನೀನು ನಿಮ್ಮ ಅಪ್ಪ ನಿಮ್ಮ ಅಣ್ಣ ಎತ್ಲಕ್ ಹೋಯ್ತು. ಎಲ್ಲ ಕುತ್ಕೊಳ್ರಿ, ಬರ್ತೀನಿ ಒಂದ್ ಗಳಿಗೆ. ಸರಿ ಕಣಮ್ಮ, ಆಯ್ತು ಬಿಡು. ಆಮೇಕಿಂದಾನೆ ಬರುವಂತೆ ಇನ್ನೇನ್ ಮಾಡಕ್ಕಾಗುತ್ತೆ. ಅಲ್ಲ ಕಣಮ್ಮ, ಇನ್ನೊಂದು ಕೇಳೋದು ಮರ್ತು ಬಿಟ್ಟೆ ಕಣಮ್ಮ. ಅಮ್ಮ, ಇದು ನಾಟಿ ಕೋಳಿ ಮೊಟ್ಟೆ ಇಲ್ವೇನಮ್ಮ ಮನೇಲಿ? ಅವಾಗೆಲ್ಲ ನಾನು ಬಂದಾಗೆಲ್ಲ ನೀನು ನಾಟಿ ಕೋಳಿ ಮೊಟ್ಟೆ ಬೇಯಿಸ್ಕೊಡೋದು, ಆಪಾಯಿಲ್ ಮಾಡ್ಕೊಡೋದು, ಆಮ್ಲೆಟ್ ಮಾಡ್ಕೊಡೋದು ಇವೆಲ್ಲ ಮಾಡ್ತಿದ್ದೆ. ನಾಟಿ ಕೋಳಿ ಮೊಟ್ಟೆ ತಿಂದೆ ಬಲು ದಿವಸ ಆಗೋಯ್ತು ಕಣಮ್ಮ. ಇದಾವೆ ನಮ್ಮ ನಾಟಿ ಕೋಳಿ ಮೊಟ್ಟೆ. ನಾಟಿ ಕೋಳಿ ಮೊಟ್ಟೆ ಏನ್ ಪಾಪ? ಹೋಗತ್ಲಾಗಿ ಪಾಪ, ಯಾವಾಗ ನೆನಪು ಮಾಡ್ತಿದ್ಯಾ ನೀನು? ಪಾಪ ಒಂದು ಇಲ್ಲ ಕಳ್ಳ, ನಾಟಿ ಕೋಳಿ ಮೊಟ್ಟೆಗಳು ಎಲ್ಲ ಖಾಲಿ ಆಗ್ಬಿಟ್ಟು ಕಳೆ ಪಾಪಲಿ. ಈ ಕೋಳಿಗಳು ಬೇರೆ ಕಡಿಮೆ ಆಗ್ಬಿಟ್ಟು ಒಂದೆರಡು ಕೋಳಿಗಳು, ಈ ನಾಯಿ ಬೇರೆ ಎತ್ಕೊಂಡು ಹೋಗ್ಬಿಡ್ತು ಕಣ್ ಪಾಪ. ಇನ್ನೊಂದೆರಡು ಅದೇನಾಯ್ತು ಏನೋ ಗೊತ್ತಾಗ್ಲಿಲ್ಲ ಕಣ್ಮಗ ಅತ್ಲಾಗಿ. ಒಂದ್ 4-5 ಕೋಳಿಗಳು, ಯಾಟೆ ಕೋಳಿಗಳು ಕಣ್ ಪಾಪ, ಮೊಟ್ಟೆ ಇಡೋ ಕೋಳಿಗಳು ಸಾಕಿದ್ದು. 4-5 ಕೋಳಿಲಿ ಒಂದೇ ಒಂದೈತೆ, ಅದನ್ನು ಮೊಟ್ಟೆ ಇಡ್ತಿಲ್ಲ ಇನ್ನು. ಅದಕ್ಕೂ ಕಾವಿ ಕುರ್ಸಿದಿ ನೋಡುವ, ಹಂಗಾಗಿ ಅದು ಮೊಟ್ಟೆ ಇಲ್ತಿಲ್ಲ ಕಣ್ಮಗು. ಮೊಟ್ಟೆ ಇಲ್ಲ ಏನಿಲ್ಲ. ನೋಡು, ಮೊದ್ಲಂತೂ ನಿನಗೆ ತಿನ್ಲ ಪಾಪ ನಾಟಿ ಕೋಳಿ ಮೊಟ್ಟೆ ಅಂತ ಹೇಳಿದ್ರೆ ಟೈಮ್ ಸಿಗಲ್ಲ ಕಣಮ್ಮ. ಸುಮ್ಕಿರಮ್ಮ, ತಿಂತೀನಿ ಮುಂದಿನ ಸಲ ಬಂದಾಗಲ್ಲ ಅಂತ ಹೇಳಿ 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 ಹೋಗ್ತಿದ್ದೆ. ನೋಡಿ ಇವಾಗ ಇದ್ದಾಗ ಮೊಟ್ಟೆ ತಿನ್ಲಿಲ್ಲ, ಇವಾಗ ನೆನಪು ಮಾಡ್ತಿದ್ಯಲ್ಲ ಕಣಮಗ ನೀನು. ಈಗ ಬೇಕೇನಪ್ಪ ನಿನಗೆ ನಾಟಿ ಕೋಳಿ ಮೊಟ್ಟೆ? ಕಣಮ್ಮ, ನಿನಗೂ ಗೊತ್ತಲ್ವೇನಮ್ಮ ನನಗೆ ನಾಟಿ ಕೋಳಿ ಮೊಟ್ಟೆ ಅಂದ್ರೆ ಬಲು ಇಷ್ಟ ಅಂತ. ಹೆಂಗ ಇರ್ತೀನಲ್ಲ ಜಾತ್ರೆವರೆಗೂ, ದಿನಾಲು ಒಂದೊಂದಾದ್ರೂ ತಿನ್ನೋಣ ಅಂತ ಆಸೆ ಇತ್ತು. ತಿನ್ಬೇಕನ್ನಿಸ್ತಿತ್ತು ನನಗೆ ನಾಟಿ ಕೋಳಿ ಮೊಟ್ಟೆ. ಆರೋಗ್ಯಕ್ಕೂ ಚಂದ, ಒಂಥರ ಶಕ್ತಿನೂ ಬರುದ್ ಕಣಮ್ಮ. ಅದಕ್ಕೆ ತಿನ್ಬೇಕನ್ನಿಸ್ತೈತೆ. ನೋಡಿದ್ರೆ ನೀನು ಮೊಟ್ಟೆ ಇಲ್ಲ ಕಣ್ಮಗ ಅಂತ ಹೇಳ್ತಿದ್ಯಾ. ಬಿಡತ್ಲಾಗ ಹೋಗ್ಲಿ, ಇನ್ನೇನ್ ಮಾಡಕ್ಕಾಗುತ್ತ ಅತ್ಲಾಗಿ. ಎಂತ ಕೆಲ್ಸ ಆಗೋಯ್ತು ಪಾಪ. ನೀನ್ ಇವಾಗ ಆಸೆ ಪಡ್ತಿದ್ಯಲ್ಲ, ಬೇಜಾರ್ ಮಾಡ್ಕೋಬೇಡ ಕಣಪ್ಪ. ಆಯ್ತು, ಇವಾಗ ನೋಡನ್ ಕಣ್ತಡಿ. ನೋಡೋಣ, ನಮ್ ಶಂಕರಜ್ಜ ಅವ್ರದ್ದು ಒಂದು 6-7 ಇದಾವೆ ಮೊಟ್ಟೆ ಇಡೋ ಕೋಳಿಗಳು ಇದಾವೆ. ನೋಡೋಣ, ಆಮೇಕಿಂದ ಈ ಪಾತ್ರೆ ಗೀತ್ರೆ ಎಲ್ಲ ತೊಳೆದ್ಬಿಟ್ಟು ಕೆಲಸ ಎಲ್ಲ ಮುಗ್ದಾದ್ಮೇಲೆ ನೋಡೋಣ, ಸಾಕಜ್ಜಿ ಹತ್ರನಾದ್ರೂ ಹೋಗ್ ಬರ್ತೀನಿ. ಇದ್ರೆ ಇಸ್ಕೊಂಬರ್ತೀನಿ ಕಣಿ ಹೇಳ ಮಗ. 20 ಮೊಟ್ಟೆ ಇಸ್ಕೊಂಬರ್ತೀನಿ. ದಿನಾಲು ಒಂದೊಂದು ಬೇಯಿಸ್ಕೊಂಡು ತಿನ್ನುವಂತೆ ಕಣಿ ಹೇಳು. ನೀನು ಪಾಪ ಸುನಿಲ್ಲ, ನೀವೆಲ್ಲಾರು ತಿನ್ನಿರಂತೆ. ಸರಿ ಕಣಮ್ಮ, ಆಯ್ತು, ಇಸ್ಕೊಂಬಾರಮ್ಮ, ಮರಿಬೇಡ ಕಣಮ್ಮ. ನಾಟಿ ಕೋಳಿ ಮೊಟ್ಟೆ ಅಂದ್ರೆ ನನಗೆ ಬಲು ಇಷ್ಟ, ಅದಕ್ಕೆ ಹೇಳ್ತಿರೋದು. ಇಲ್ಲ ಅಂದಿದ್ರೆ ನಾನು ಮಾಮೂಲಿ ಪಾರಂ ಕೋಳಿ ಇವೆಲ್ಲ ಅಂಗಡಿಲೇ ಸಿಗೋದಲ್ಲ, ಇವನ್ನೇ ತರಿಸ್ಕೊಂಡು ಬೇಯಿಸ್ಕೊಂಡು ತಿನ್ಬೋದಿತ್ತು. ಇನ್ನೇನು ಅಲ್ಲೂ ತಿಂತೀವಿ ಕಣಮ್ಮ, ಬೆಂಗಳೂರಲ್ಲೂ ನೀನೇನು ಇದು ಪಾರಂ ಕೋಳಿ ಇವೆಲ್ಲ ಬೇಯಿಸ್ಕೊಂಡು ಮಾಮೂಲಿ. ಇಲ್ಲಿ ಪ್ಯೂರ್ ನಾಟಿ ಮೊಟ್ಟೆ. ನೀನ್ ಅದ್ರಲ್ಲೂ ನಾವು ನಾಟಿ ಮೊಟ್ಟೆ ನಾಟಿ ಕೋಳಿ ಸಾಕಿರ್ತೀವಿ ನೋಡ್ರಿ, ಹಂಗಾಗಿ ಇಲ್ಲೇ ತಿನ್ನೋಣಂತ ಆಸೆಯಿಂದ ಬಂದೆ ಕಣಮ್ಮ. ನೋಡ್ರಿ ಇಲ್ಲ ಅಂತ ಹೇಳ್ತಿದ್ದೀರಾ. ನಾನೇ ಇವಾಗ್ಲೇನೆ ಬೇಯಿಸ್ಕೊಂಡು ಏನಾದ್ರು ಮಧ್ಯಾಹ್ನ ಊಟಕ್ಕೆ ಬೇಯಿಸ್ಕೊಡಮ್ಮ ಅಂತ ಹೇಳೋಣಂತಾನೆ ಬಂದೆ ಕಣಮ್ಮ, ನಿನ್ಗೆ ಆಸೆಯಿಂದ. ಆಯ್ತು ತಡಿ ಮಗ, ನೋಡನ್ ತಡಿ, ಹೋಗ್ ಬರ್ತೀನಿ ನಾನು. ಪಾತ್ರೆ ಬೇಕಾದ್ರೆ ಅಮೇಕಿಂತ ಬಂದು ತೊಳೆದ್ರೆ ಆಗುತ್ತೆ. ನೋಡನ್ ತಡಿ, ಬಹಳ ಆಸೆ ಪಡ್ತಿದ್ದೆ ನೀನು. ಅಪರೂಪಕ್ಕೆ ಯಾವತ್ತೂ ಇಲ್ದವನು ಇವತ್ ಕೇಳ್ತಿದ್ಯಾ ನೋಡು. ಮೊದ್ಲಂತೂ ಮೊಟ್ಟೆ ಬೇಯಿಸ್ಕೊಡ್ತೀನಿ, ತಿನ್ಲಾ ಪಾಪ ಅಂತ ಹೇಳಿದ್ರೆ ಬೇಡ ಕಣಮ್ಮ ಅಂತ ಹಠ ಮಾಡ್ತಿದ್ದೆ. ನೋಡಿ ಇವಾಗ ಆಸೆ ಮಾಡ್ತಿರೋದು. ಇದ್ದಾಗ ಏನು ಕೇಳಲ್ಲ, ಇಲ್ದಲ್ಲ ಇದ್ದಾಗ ಮಾತ್ರ ಕೇಳ್ತಿರ್ತೀಯಪ್ಪ ನೀನು. ಮೊದ್ಲಿ ನಾನು ಚಿಕ್ಕವನಿಂದಾನು ಇದೇ ಆಯ್ತು ನಿಂದ ಹೊತ್ಲಾಗಿ. ತಡಿ ನೋಡೋಣ. ಸರಿ ಕಣ ಪಾಪ, ಆಯ್ತು ಹೋಗುವ. ನೋಡೋಣ, ನಾನು ಸಾಕಜ್ಜಿ ಮನೆ ಹತ್ರ ಹೋಗ್ ಬರ್ತೀನಿ. ಹೋಗು, ನಿಮ್ಮ ಅಪ್ಪಯ್ಯ ನಿಮ್ಮ ಅಣ್ಣ ಎಲ್ಲ ಕುಂತಿರ್ತಾರಲ್ಲ ಅಲ್ಲಿ, ಹೋಗ ಅದೇನು ಕುತ್ಕ ಹೋಗು. ಇಲ್ಲಿ ಯಾಕೆ ನಿನ್ಕಂತೀಯ ಬಿಸ್ಲಲ್ಲಿ? ನಾನು ಹೋಗ್ ಬರ್ತೀನಿ. ನೋಡೋಣ. ನೋಡು, ಎಲ್ಲಾ ಕೋಳಿಗಳು, ಎಲ್ಲಾರ್ದು ಕೋಳಿಗಳು ಅದ್ ಎಷ್ಟ್ ಚೆನ್ನಾಗಿ ಮೇಯ್ಕೊಂಡು ಎಷ್ಟ್ ಚೆನ್ನಾಗಿದಾವೆ. ಎಲ್ಲ ನಮ್ ಕೋಳಿಗಳೇ ಒಂದು ಇಲ್ದಂಗ ಆಗೋಗ್ಬಿಡ್ತಲ್ಲ.
ಆ ನಮ್ಮ ಮಕ್ಳೆಲ್ಲ ಇಷ್ಟಪಡ್ತಿದ್ದಾರೆ ಕೋಳಿ ಮೊಟ್ಟೆ ಬೇಕು ನಾಟಿ ಕೋಳಿ ಮೊಟ್ಟೆ ಬೇಕು ಅಂತ. ನೋಡಿರೆ ಒಂದೇ ಒಂದ್ ಮೊಟ್ಟೆನೂ ಇಲ್ಲ ಏನಿಲ್ಲ. ಇಷ್ಟು ದಿವಸ ಸಾಕ್ ನಾನು ಕೋಳಿಗಳೆಲ್ಲ ಕಡಿಮೆ ಮಾಡ್ಕೊಂಡ್ಬಿಟ್ಟಲ್ಲ, ಎಂತ ಕೆಲಸ ಆಗೋಯ್ತು. ಏನ್ ಮಾಡ್ಲಿ ನಾನು? ಆ ಎಲ್ಲ ಒಂದೊಂದೇ ಅದ್ ಏನಾದು ಅಂತಾನೆ ಗೊತ್ತಾಗ್ಲಿಲ್ಲ ಅತ್ಲಾಗಿ. ಆಗ ನಮ್ಮ ಅಜ್ಜಿ ಎಲ್ಲ ಹೋಗ್ತಿರಂಗೈತೆ. ಇದ್ಯಾಕೆ ಇವಳೆ ಎಲ್ಲ ಹೋಗ್ತಿದ್ಯಾ? ಎಲ್ಲ ಹೋಗ್ತಿರೋದು? ನಂದಿರ್ಲಿ, ನೀನೆಲ್ಲ ಹೋಗಿದ್ದೆ? ಆ ನಾನು ಈಟೊತ್ತರ್ಗು ಮನೆ ಹತ್ರ ಕುಂತಿದ್ಯಾ ಅಂತ ನಾನ್ ಅಂದ್ಕೊಂಡಿದ್ದೀನಿ. ನೀನೆಲ್ಲ ಹೋಗಿದ್ದೆ ನೀನ್ ಈಟೊತ್ತರ್ಗು? ನೀನು ಇಲ್ಲ ಈ ಬಿಸ್ಲಲ್ಲಿ ಅಲ್ಲಿ ಇಲ್ಲಿ ಹೋಗ್ತಿಯಲ್ಲ ಯಾಕೆ? ಆ ಮಂತವ ಆರಾಮಾಗಿ ಆ ಹುಡುಗಿರು ತಿಂಡಿ ಗಿಂಡಿ ಮಾಡ್ಕೊಡ್ತಾರೆ, ತಿನ್ಕೊಂಡು ಟೀಗಿ ಕುಡ್ಕೊಂಡು ಮಜ್ಜಿಗೆ ಏನಾರ ಕುಡ್ಕೊಂಡು ಆರಾಮಾಗಿ ಮನೆ ಹತ್ರ ಕುತ್ಕೊಂಡಲ್ಲ. ನೀನು ಬಿಸ್ಲಲ್ಲಿ ಅಲ್ಲಿ ಇಲ್ಲಿ ಹೋಗ್ತಿಯಲ್ಲ ಆಮೇಕಿಂದ ಸಾಯಂಕಾಲದ ಹೊತ್ತು ಹೇಳ್ತೀಯ ಅಯ್ಯೋ ನನಗೆ ಬೆಳಿಗ್ಗೆ ನಾನು ಸಾಕಾಗೋಗಂಗ ಆಗೋಯ್ತು ಅಂತ. ಹಿಂಗ್ ತಿರ್ಗಾಡಿದ್ರೆ ಒಂದ್ ಗಳಿಗೆನು ಸುಧಾರಿಸ್ಕೊಂಡದಲೆ ಸಾಕಾಗ್ದಲೆ ಇನ್ನೇನಾಗುತ್ತೆ? ಆ ಎಲ್ಲೋಗಿದ್ದೆ ನೀನು? ಅಯ್ಯ 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 ಸುಮ್ಕಿರಿ ಅತ್ಲಾಗಿ, ಹೋಗ್ಲಿ ಸುಮ್ಕಿರಿ ಅತ್ಲಾಗಿ. ಎಲ್ಲೂ ಹೋಗಲ್ಲ ಅತ್ಲಾಗಿ. ನೀನ್ ಗಾಳಿಗೆ ನೀನ್ ಕಣ್ ಮುಂದೆ ಅತ್ಲಾಗಿ ಎಲ್ಲೂ ಹೋಗಂಗೆ ಇಲ್ಲಮ್ಮ ಅತ್ಲಾಗಿ. ಅಲ್ಲೇ ಶುರು ಮಾಡ್ಕೊಳ್ತೀಯ ಅಲ್ಲೋಗಿದ್ದೆ ಇಲ್ಲೋಗಿದ್ದೆ ಅಂತ ಅತ್ಲಾಗಿ. ಬೆಳಗಿಂದ ಸಂಜೆ ಗಂಟ ಏಟು ಅಂತ ಮಂತಾವ್ ಕೂತ್ಕೊಳ್ಳೋಣ. ನನಗೂ ಕುಂತು 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 ಬೇಜಾರಾಗ್ಬಿಡುತ್ತ ಅತ್ಲಾಗಿ. ನೀನು ಒಳ್ಳೆ ನೀನು ಸುಮ್ಕಿರೋ ಅತ್ಲಾಗಿ, ಹೋಗ್ಲಿ ಅತ್ಲಾಗಿ. ಒಂದ್ ಮಾತಾಡಿದ್ರೆ ನೀನು ನಾನು ನೀನ್ 100 ಮಾತಾಡ್ತೀಯಮ್ಮ ಅತ್ಲಾಗಿ. ಸುಮ್ಕಿರು. ಆಯ್ತಾಯ್ತು ಬಿಡು ಅತ್ಲಾಗಿ, ಎಲ್ಲೋಗಿದ್ದೆ ಅಂತ ಹೇಳಾದ್ರು ಹೇಳು. ಎಲ್ಲೂ ಹೋಗಿರಿಲ್ಲ ಕಡೆ. ಇಲ್ಲೇ ಗೌಡ್ರು ಸಿಕ್ಕಿದ್ರು ಕಡೆ. ಗೌಡ್ರು ನಾವು ಮಾತಾಡ್ಕೊಂಡ್ ಕುಂತಿದ್ದು ಕಣೆ, ಅಲ್ಲಿ ಕಟ್ಟೆ ಹತ್ರ ನೆರಳಲ್ಲಿ ಕೂತ್ಕೊಂಡಿದ್ವು. ಇವಾಗಿನ ಗೌಡ್ರು ಮಂತ ಹೋಗ್ತೀನಿ ಕಣ ರಂಗಜ್ಜ, ಊಟ ಮಾಡ್ಬೇಕು, ನನ್ಗೆ ಶುಗರು, ಹೊಟ್ಟೆ ಹಸದ್ ಬಿಡುತ್ತಲ್ಲ ರಂಗಜ್ಜ ಬೇಗ, ಇಲ್ಲಾಂದ್ರೆ ಸುಸ್ತಾಗಂಗ ಆಗ್ಬಿಡುತ್ತೆ, ಬೇಗ ಊಟ ಮಾಡ್ಬೇಕು ಕಣ ರಂಗಜ್ಜ, ಬಾ ಹೋಗೋಣ ಊಟ ಮಾಡೋಣ ಅಂತ ಕರೆದ್ರು. ಇಲ್ಲ ಕಣ್ರಿ ಗೌಡ್ರ, ನಾನು ಮನೆ ಹತ್ರ ಹೋಗ್ತೀನಿ, ನೀವ್ ಹೋಗ್ರಿ, ನೀವ್ ಊಟ ಮಾಡಿ ಹೋಗ್ರಿ ಅಂತ ಕಳ್ಸಿ ನಾನು ಈ ಕಡೆ ಬಂದೆ ಕಣೆ. ಇನ್ನೇನ್ ಮಾಡೋಣ ಹೇಳ ಮಾತ್ಲಾಗಿ. ಏನಾರ ಕೆಲ್ಸ ಗಿಲ್ಸ ಏನಾರು ಇದ್ರೆ ತೋಟದಲ್ಲೋ ಹೊಲ್ದಲ್ಲೋ ಏನಾರು ಇದ್ರೆ ಏನಾರು ಮಾಡೋಣ. ಏನು ಕೆಲ್ಸ ಇಲ್ಲ, ಆರಾಮಾಗಿ ಪುರ್ಸೊತ್ತಾಗಿದ್ದೀನಿ. ಪುರ್ಸೊತ್ತಾಗಿರುವಾಗ್ಲೂ ಒಂದ್ ಗಳಿಗೆ ಕೂತ್ಕೊಳ್ಳೋದ್ ಬೇಡವೇನೆ ನಿಮ್ ಮುಂದೆ? ಆಯ್ತು ಬಿಡು, ಕೇಳ್ದೆ ಅಷ್ಟೇ. ಅದಕ್ಕೆ ಯಾಕೆ ಹಿಂಗ್ ರೇಗಾಡ್ತೀಯ? ನಿನ್ಗೆ ಹೋಗೋವ್ರಿಗೆ ಬೇಡ ಅಂತ ನಾನು ಹೇಳ್ತಿದ್ದೀನ? ನಾನು ಹೇಳದೆ ಅಷ್ಟೇ. ಸುಧಾರಿಸ್ಕೊಳ್ಳೋಜ, ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳೋಜ ಅಂತಾನೆ ಹೇಳೋದು. ಬಿಸ್ಲಲ್ಲಿ ಹಿಂಗ್ ತಿರ್ಗಾಡ್ತಿದ್ದಲ್ಲ, ಅದಕ್ಕೆ ಹಿಂಗ್ ಕೇಳನಪ್ಪ ಅಷ್ಟೇ. ಬಿಡತ್ಲಾಗ ಹೋಗ್ಲಿ, ಸುಮ್ಕಿರು. ಹೋಗಿ ಇವಾಗ ಮಂತ ಹೋಗು. ಏನ್ ಅಡ್ಗೆ ಮಾಡ್ತಿದ್ದಾನೆ? ಊಟ ಮಾಡಿ ಹೋಗು, ಬರ್ತೀನಿ ಅಷ್ಟಲ್ಲಿ ನಾನು. ಅಲ್ಲ ಕಣೆ ಇವಳೆ, ನಂದಿರ್ಲಿ ಕಣೆ. ನೀನೆಲ್ಲ ಹೋಗ್ತಿದೀಯಾ? ಎಲ್ಲ ಹೋಗ್ತಿರಂಗಿದೀಯಾ? ಎತ್ಲಾಗ ಹೋಗ್ತಿರೋದ್ ನೀನು? ನಾನು ಇಲ್ಲೇ ಆ ಸಾಕಜ್ಜಿ ಮನೆ ಹತ್ರ ಹೋಗ್ ಬರೋಣ ಅಂತ ಹೋಗ್ತಿದೀನಿ. ಶಂಕರಜ್ಜ ಸಾಕಜ್ಜಿ ಮನೆ ಹತ್ರ. ಅಲ್ಲ ಕಣೆ, ಅವ್ರ ಮನೆ ಹತ್ರ ಏನಕ್ಕೆ ಹೋಗ್ತಿದ್ಯಾ ಇವಾಗ? ಏನ್ ಕೆಲ್ಸ ಐತೆ? ಕೆಲ್ಸ ಏನು ಇಲ್ಲ. ಅವನು ಹುಡುಗ ಇವನು ರಮೇಶ ಇಷ್ಟ ದಿವಸ ತಿನ್ಲಿಲ್ಲ ಮೊಟ್ಟೆ, ನಾಟಿ ಮೊಟ್ಟೆ ತಗೊಳಪ್ಪ ತಿನ್ನ ತಿನ್ನ ಅಂತ ಹೇಳಿದ್ರೆ, ಇವಾಗ ಬಂದ್ಬಿಟ್ಟು ಅಮ್ಮ ನಾಟಿ ಮೊಟ್ಟೆ ಇದ್ರೆ ಕೊಡಮ್ಮ ಅತ್ಲಾಗಿ, ಬೇಯಿಸ್ಕೊಡಮ್ಮ, ನಾನು ತಿಂತೀನಿ ನಾಟಿ ಮೊಟ್ಟೆ, ದಿನಾಲು ಒಂದೊಂದು ತಿಂತೀನಿ, ಕೊಡಮ್ಮ ನಾಟಿ ಮೊಟ್ಟೆ ಅಂತ ಇವತ್ ಕೇಳ್ತಿದ್ದಾನೆ. ನೋಡಿದ್ರೆ ಒಂದೇ ಒಂದು ಮೊಟ್ಟೆ ಇಲ್ಲ. ಎಲ್ಲ ಕೋಳಿಗಳು ಇಲ್ಲ, ಏನಿಲ್ಲ, ಒಂದೇ ಒಂದು ಇದ್ದಿದ್ದು ಅದು ಆಟೆ ಕೋಳಿ, ಅದಕ್ಕೂ ಕಾವಿ ಕೂಡಿಸಿದೀನಿ ಮೊಟ್ಟೆ ಎಲ್ಲ ಇಟ್ಟು. ಇನ್ನೆಲ್ಲ ಮೊಟ್ಟೆ ಇರುತ್ತೆ ಹೇಳು? ಒಂದು ಮೊಟ್ಟೆ ಇಲ್ಲ, ಏನಿಲ್ಲ ಮನೆ ಹತ್ರ. ಅದಕ್ಕತ್ಲಾಗಿ ನನಗೂ ಬೇಕು ಕಣಮ್ಮ, ನನಗೆ ತಿನ್ನಂಗ ಆಗೈತ್ ಕಣಮ್ಮ ಅಂತ ಚಿಕ್ಕ ಮಕ್ಳು ಆಟ ಮಾಡಕ್ ಮಾಡ್ತಿದ್ದಾನೆ. ಅದಕ್ಕತ್ಲಾಗಿ ಇರ್ಲಿ ಬಿಡಪ್ಪ ಅತ್ಲಾಗಿ, ಇನ್ನೇನ್ ಮಾಡಕ್ಕಾಗುತ್ತೆ? ಈ ಸಾಕಜ್ಜಿಯವ್ರದ್ದು ಒಂದ್ 5-6 ನಾಟಿ ಕೋಳಿ ಇದಾವೆ, ಆಟೆ ಕೋಳಿ, ಮೊಟ್ಟೆ ಇಡೋ ಕೋಳಿಗಳು ಇದಾವೆ. ಅದಕ್ಕತ್ಲಾಗಿ ಹೋಗಿ ನೋಡೋಣ, ಒಂದ್ 20, 25, 30 ಇಸ್ಕೊಂಡ್ ಬರ್ತೀನಿ. ದಿನಾನು ಒಂದೊಂದ್ 2 ತಿನ್ನುವಂತೆ ಕಣ್ ಹೇಳುವ. ನೀನು ಪಾಪ ಸುನಿಲ ಎಲ್ಲಾರು ತಿನ್ನಿರಂತೆ ಅಂತ ಹೋಗ್ತಿದೀನಿ ಇಸ್ಕೊಂಬರೋದಂತ. ನೀನು ಹೋಗು ಮನೆ ಹತ್ರ, ನಾನು ಹಿಂಗ್ ಹೋಗಿ ಹಿಂಗ್ ಬರ್ತೀನಿ. ಈ ಹುಡುಗರ್ದು ಒಂಥರ ಕತೆ ಕಣಿ ಹೇಳ ಮಾತ್ಲಾಗಿ. ಅಲ್ಲ ಕಣೆ, ನಾಟಿ ಕೋಳಿಗಳು ಇಷ್ಟೊಂದೆಲ್ಲ ಮೊಟ್ಟೆ ಇಡ್ತಿದ್ದು ಮೊದ್ಲು. ತಿಂದ್ರು ನಾಟಿ ಮೊಟ್ಟೆ ತಗೊಳ್ರು ಅಂತ ಹೇಳಿದ್ರೆ ಒಂದು ತಿಂತಿರಲಿಲ್ಲ. ಇವಾಗ ಒಂದೇ ಕೋಳಿ ಮೊಟ್ಟೆ ಇಲ್ದಲೇ ಇದ್ದಾಗ ಇವಾಗ ಮಾತ್ರ ಮೊಟ್ಟೆ ಬೇಕು ಅಂತ ಆಟ ಮಾಡ್ತಾರೆ. ಬಿಡತ್ಲಾಗ ಹೋಗ್ಲಿ, ಇನ್ನೇನ್ ಮಾಡಕ್ಕಾಗುತ್ತೆ? ಅವನು ಮನೆ ಹತ್ರನೇ ಇದಾನಲ್ಲ, ಅದಕ್ಕೆ ಕೇಳ್ತಿದಾನ ಅಷ್ಟೇ. ಹೋಗು, ನೋಡು ಕೇಳು. ಪಾಪ ಮಗ ಆಸೆ ಪಡ್ತಿದ್ದಾನೆ, ತಗೊಂಬಂದ್ ಕೊಡ ಮಾತ್ಲಾಗಿ. ಇನ್ನೊಂದೇನೋ ಮರ್ತು ಬಿಟ್ಟೆ ಕಣೆ. ಇವಳೆ ಏನೇ ಇವಳೆ? ನಮ್ಮ ಅಜ್ಜ ಏನಪ್ಪ, ನಮ್ಮ ಅಜ್ಜನ್ ಕಾಟನೇ ತಪ್ಪಲ್ಲ ಅತ್ಲಾಗಿ. ಅಯ್ಯ 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 ಅಯ್ಯ, ಏನಜ್ಜ ತಡಿ ಬರ್ತೀನಿ ಮನೆ ಹತ್ರ. ಏನು ಹಿಂಗ್ ಕೂಕೊಂತಿದ್ಯಾ? ಹಿಂಗ್ ಹೋಗಿ ಬರ್ತೀನಿ ತಡಿ ಅಜ್ಜ. ಅಲ್ ಕಣೆ, ಇದು ಟೊಮೆಟೊ ಖಾಲಿ ಆಗಿತ್ತು ಅಂತ ಹೇಳ್ತಿದ್ರಲ್ಲ, ಪಾಪ ಕುಮಾರಣ್ಣ ಯಾರಾದ್ರೂ ಹೋಗಿ ತಗೊಂಬಂದ್ರೆ ಏನ್ ತಗೊಂಬರ್ಬೇಕಾ? ಹೋಗಿ ತಗೊಂಬಂದು ಏನೋ ಕಣಜ್ಜ ಗೊತ್ತಿಲ್ಲ, ನಾನು ಮರ್ತೋಗ್ಬಿಟ್ಟಿದ್ದೀನಿ. ಅಣ್ಣ ತಮ್ಮ ಇಬ್ರಾಳು ತಿಪ್ಪಿಡಿಗೆ ಹೋಗಿ ಬರ್ಬೇಕು ಅಂತ ಹೇಳ್ತಿದ್ರು, ಏನೋ ಕೆಲ್ಸ ಆಯ್ತಂತ. ನನ್ಗ್ ಗೊತ್ತಿಲ್ಲ ಕಣಜ್ಜ. ನೋಡೋಣ ತಡಿ, ಹಿಂಗ್ ಹೋಗಿ ಹಿಂಗ್ ಬರ್ತೀನಿ, ನೋಡೋಣ ಕೇಳೋಣ.
ಏನಾದ್ರೂ ತಗೊಂಬಂದಿರಲ್ಲ ಅಂದ್ರೆ ಬೇಕಾದ್ರೆ ನೀನೇ ಹೋಗಿ ತಗೊಂಬರುವಂತ ಇನ್ನೇನ್ ಮಾಡೋಣ. ಸರಿ ಆಯ್ತು ಹೋಗು. ರಪ್ಪನ ಬಾ ಹೋಗು. ಸಾಕಜ್ಜಿ, ಸಾಕಜ್ಜಿ, ಸಾಕಜ್ಜಿ. ಈ ಅಜ್ಜಿ ಏನ್ ಮನೆ ಹತ್ರ ಆಯ್ತೋ ಎತ್ಲಗಾರನ ತೋಟದ ಗಿಡದ ಹತ್ರ ಹೋಗಾಯ್ತೋ ಏನಪ್ಪ. ಹ್ಞೂ ಅಜ್ಜಿ, ಸಾಕಜ್ಜಿ. ಇದ್ಯಾಕೆ ಗೌರಮ್ಮ, ಏನ್ ಸಾಕಜ್ಜಿ ಸಾಕಜ್ಜಿ ಅಂತ ಕೂಕೊಂಡ್ ಬಂದ್ಬಿಟ್ಟಿದ್ಯಾ ಮನೆ ಹತ್ರ? ಏನ್ ಅಪರೂಪಕ್ಕೆ ಬಂದ್ಬಿಟ್ಟಿದ್ಯಲ್ಲ ನಮ್ಮ ಮನೆ ಕಡೆ? ಏನ್ ಸಮಾಚಾರ? ಆ ಏನು ಕೆಲಸ ಇಲ್ದಲೆ ನೀನು ಸುಮ್ಕೆನೆ ಮನೆ ಹತ್ರ ಬಿಡಲ್ಲ ಕಣ್ ಬರಲ್ಲ ಕಣ್, ಹೇಳು. ಅದಂತೂ ನನ್ಗೆ ಗೊತ್ತಿರೋ ವಿಷಯ. ಏನೇ ಗೌರಮ್ಮ, ಏನ್ ಸಮಾಚಾರ? ಅಯ್ಯ ಅಯ್ಯ ಅಯ್ಯ, ಹಂಗಾದ್ರೆ ಏನಾರ ಕೆಲಸ ಇದ್ರೆ ಮಾತ್ರ ಬರೋದು ಅಲ್ಲ ಕಣಜ್ಜಿ. ಸುಮ್ನೆ ಬಂದೆ ಮಾತಾಡ್ಸ್ಕೊಂಡು ಕುತ್ಕೊಂಡು ಹೋಗೋಣ ಅಂತ ಒಂದ್ ಗಳಿಗೆ. ಯಾಕೆ ಬರಬಾರ್ದ ನಿಮ್ ಮನೆ ಹತ್ರ? ನೀನ್ ಮಾತ್ರ ಬರ್ತಿರ್ತೀಯಲ್ಲ ದಿನಾನು, ಇವತ್ತು ಬರ್ಲಿಲ್ವಲ್ಲ ಮನೆ ಹತ್ರ. ಅದಕ್ಕೆ ನಾನು ಒಂದ್ ಗಳಿಗೆ ಮಾತಾಡ್ಸ್ಕೊಂಡ್ ಬರೋಣ ಸಾಕಜ್ಜಿಗೆ ಅಂತ ಬಂದಮ್ಮ. ಹೌದಾ? ಅಲ್ಲ ಕಣೆ ಗೌರಮ್ಮ, ನೀನು ಇಷ್ಟು ಹಿಂಸೆ ಮಾಡ್ಬಿಟ್ಟು ಬಾರೆ ಗೌರಮ್ಮ ಮನೆ ಹತ್ರ ಬಾರೆ ಅಂತ ಕರೆದ್ರು ಬರಲ್ಲ. ಅಂತದ್ರಲ್ಲಿ ನೀನು ಸುಮ್ಕೆ ಮಾತಾಡ್ಸ್ಕೊಂಡು ಹೋಗೋದಕ್ಕೆ ನೀನು ಬಂದ್ಬಿಡ್ತೀಯ. ಮನೆ ಹತ್ರ ಹೋಗ್ಬೇಕು ಮನೆ ಹತ್ರ ಹೋಗ್ಬೇಕು ಅಂತ 20 ಸಲ ಹೇಳ್ತಾನೆ ಇರ್ತೀನಿ, ಎಲ್ಲಾರು ಬಂದು ಕುತ್ಕೊಂಡ್ಬಿಟ್ರೆ. ಅಂತದ್ರಲ್ಲಿ ನೀನು ನಾನು ಕರಿದಲ್ಲೇ ನಮ್ಮ ಮನೆ ಹತ್ರ ಬಂದ್ಬಿಡ್ತೀಯ. ಹೇಳ ಗೌರಮ್ಮ, ಏನು ಬಂದೆ? ನನಗ್ ಚೆನ್ನಾಗ್ ಗೊತ್ತೈತೆ ನೀನು ಕುತ್ಕೊಂಡು ಮಾತಾಡ್ಸ್ಕೊಂಡು ಹೋಗೋದಕ್ ಬಂದಿಲ್ಲ. ಏನೋ ಕೆಲ್ಸ ಆಗ್ಬೇಕಿತ್ತು, ಅದಕ್ಕೆ ಬಂದಿರ್ಬೇಕು. ಹೇಳು ಏನಂತ. ಇಲ್ಲ ಯಾತು ಇಲ್ಲ ಕಣಜ್ಜಿ. ಏನಂದ್ರೆ ನಾಟಿ ಕೋಳಿ ಮೊಟ್ಟೆ ಏನಾದ್ರು ಇದಾವೇನಜ್ಜಿ ನಿಮ್ ಮನೆ ಹತ್ರ? ನನಗೆ ಕೇಳೋದಕ್ಕೆ ಒಂಥರ ಆಗುತ್ತೆ. ನಾನೇ ನಾಟಿ ಕೋಳಿಗಳೆಲ್ಲ ಸಾಕ್ಬಿಟ್ಟು ಊರವ್ರಿಗೆಲ್ಲಾರ್ಗು ಕೇಳ್ಕೊಂಬರೋರ್ಗೆಲ್ಲಾನು ನಾಟಿ ಕೋಳಿ ಮೊಟ್ಟೆ ಕೊಡ್ತಿದ್ದೆ ನಾನು. ಅಂತದ್ರಲ್ಲಿ ಇವತ್ ನೋಡು ನಾನು ನಿಮ್ಮ ಹತ್ರ ಕೇಳಂಗ ಆಗೋಯ್ತು ಅತ್ಲಾಗಿ. ಏನು ಮಾಡಕ್ ಆಗಲ್ಲ. ಇದಾವೇನಜ್ಜಿ ನಾಟಿ ಕೋಳಿ ಮೊಟ್ಟೆಗಳು ಮನೆ ಹತ್ರ? ನಾಟಿ ಕೋಳಿ ಮೊಟ್ಟೆನಾ? ಎಷ್ಟಿದಾವೋ ಏನೋ ಕಣೆ ಗೌರಮ್ಮ. ಇದಾವೆ, ಇಲ್ಲ ಅಂತ ಏನ್ ಹೇಳಲ್ಲ. ಎಷ್ಟೊಂದ್ 5-6 ಇರ್ಬೇಕು ಸಾಮಾನ್ಯಕ್ಕೆ, ಅಷ್ಟೇ, ಜಾಸ್ತಿ ಏನಿಲ್ಲ. ಯಾರಿಗ್ ಬೇಕಿತ್ತೆ? ನಮ್ಮ ಹುಡ್ಗನು ತಿನ್ಬೇಕಂತಿದ್ದ ಕಣೆ. ನಮ್ಮ ಹುಡ್ಗಂಗೂ ಬೇಯಿಸ್ಕೊಡ್ಬೇಕು. ಅದೇ ಬೇಕಂದ್ರೆ ಬೇಕಾದ್ರೆ ಒಂದ್ 4 ಕೊಡ್ತೀನಿ, ತಗೊಂಡೋಗು. ಅದ್ ಬಿಟ್ರೆ ಜಾಸ್ತಿ ಕೊಡಲ್ಲಮ್ಮ. ಇಲ್ಲ ಕೊಡೋದಕ್ಕೆ ಇನ್ನೆಲ್ಲ ಇದ್ರೆ ತಾನೆ ಕೊಡೋದಕ್ಕೆ. 4 ಇದಾವೆ ಆಟೆಯ. ಒಳ್ಳೆ ಕತೆ ಆಗೋಯ್ತಲ್ಲ ಇವಾಗ. ನಾನು ಸಾಕಜ್ಜಿ ಹತ್ರ ಮೊಟ್ಟೆ ಇರ್ತವೆ ಜಾಸ್ತಿ ಅನ್ನಂಗೆನೆ ಒಂದ್ 25-30 ಒಂದೇ ಸಲ ತಗೊಂಡು ಹೋಗೋಣ ಅತ್ಲಾಗಿ. ನಮ್ಮ ಹುಡುಗ ದಿನಾಲೂ ತಿಂತಿರ್ತಾನೆ ಅಂತ ಹುಡುಗರು ತಿಂತಿರ್ತಾರೆ ಮನೇಲೇನೇನು ಹುಡುಗರೆಲ್ಲ ಇದಾರಲ್ಲ ಅಂತ ನಾನು ಏನೋ ಆಸೆಯಿಂದ ಬಂದ್ರೆ ಈ ಅಜ್ಜಿ ನೋಡಿದ್ರೆ 4 ಮೊಟ್ಟೆ ಐತಂತೈತೆ. ಏನ್ ಮಾಡ್ಲಿ ಇವಾಗ? ಏನ್ ಮಾಡೋದು ಏನಪ್ಪ ಅತ್ಲಾಗಿ ಒಂದು ಗೊತ್ತಾಗ್ತಿಲ್ಲ. ಯಾಕೆ ಗೌರಮ್ಮ, ಯಾಕ ಒಬ್ಳೆ ಏನೋ ಮನ್ಸಲ್ಲಿ ಏನೋ ಮಾತಾಡ್ಕೊಂತಿರಂಗಿದ್ಯಾ? ಏನಾಯ್ತ ಗೌರಮ್ಮ? ಯಾತು ಇಲ್ಲ ಕಣಜ್ಜಿ ಅತ್ಲಾಗಿ. ನನಗೆ ಒಂದ್ 25 ಮೊಟ್ಟೆ ಬೇಕಿತ್ತು ಕಣಜ್ಜಿ ಸಾಕಜ್ಜಿ. ಏನ್ ಮಾಡ್ತೀಯ ಅತ್ಲಾಗಿ? ನೀನ್ ನೋಡಿದ್ರೆ 3-4 ಕೊಡ್ತೀನಿ ಅಂತ ಹೇಳ್ತಿದ್ಯಾ? ಅದೇ ಯೋಚನೆ ಮಾಡ್ತಿದ್ದೀನಮ್ಮ. ಏನೋ ಕೊಡ್ತೀಯ ಮೊಟ್ಟೆ ಅಂತ ಆಸೆಗೆ ಬಂದ್ರೆ ನೋಡಿ ಅಂತ ಕೆಲಸ ಆಗೋಯ್ತು ಇವಾಗ. ಅಯ್ಯೋ ದೇವ್ರೆ, ಇದೊಳ್ಳೆ ಕತೆ ಆಗೋಯ್ತಲ್ಲ. ಅಲ್ಲ ಕಣೆ ಗೌರಮ್ಮ, ನೀವು ನಾಟಿ ಕೋಳಿ ಸಾಕಿದೀರಾ? ನಿಮ್ಮವು ಕೋಳಿಗಳಿದಾವೆ. ಇಷ್ಟೊಂದೆಲ್ಲ ಕೋಳಿಗಳು ಇಟ್ಕೊಂಡು ನೀನು 25-30 ಮೊಟ್ಟೆ ಬೇಕು ಅಂತ ಹೇಳ್ತಿದ್ಯಲ್ಲ. ನಾನು ಸಾಮಾನ್ಯಕ್ಕೆ ಯಾರಿಗೋ ಕೇಳ್ಕೊಂಡು ಹೇಳಿದ್ದೆ ಅನ್ಸುತ್ತೆ ಮೊಟ್ಟೆ ಕೊಡ್ತೀನಂತ. ಒಂದ್ 15-20 ಇರ್ಬೇಕು, ಇನ್ನೊಂದ್ 5 ಸೇರಿಸಿ ಕೊಡೋಣ ಅಂತ ಏನಾದ್ರು ನನ್ನ ಹತ್ರ ಬಂದಿರ್ಬೇಕು ಇಸ್ಕೊಂಡು ಹೋಗಿ ಕೊಡೋದಕ್ಕೆ ಅನ್ಕೊಂಡು ನಾನು ಹಂಗ ಅನ್ಕೊಂಡಮ್ಮ. ನೀನ್ ನೋಡಿದ್ರೆ ಯಾರಿಗೆ ಮೊಟ್ಟೆ ಇದು ನಾಟಿ ಕೋಳಿ ಮೊಟ್ಟೆ ಯಾರಿಗೆ ಇಷ್ಟೊಂದು? ನಮ್ಮ ಹುಡುಗಂಗೆ ಕಣಜ್ಜಿ, ಬೆಂಗಳೂರಿಂದ ಬಂದಿದ್ದಾನು ನಮ್ ಕಿರಿಯವನು ರಮೇಶಪ್ಪ, ಅವನಿಗೋಸ್ಕರನೇನೆ. ಈಗಲೇ ಗೌರಮ್ಮ, ನೀನ್ ಕೇಳ್ತೀನಂತ ಬೇಜಾರ್ ಮಾಡ್ಕೋಬೇಡ. ನಿಮ್ದು ನಾಟಿ ಕೋಳಿ ಎಲ್ಲ ಏನಾದ್ರೆ ನಿಮ್ಮವನು ನಾಟಿ ಕೋಳಿ ಒಂದ್ ಆಟೆ ಕೋಳಿಗಳು ಒಂದ್ 5-6 ಆಟೆ ಕೋಳಿ ಇದ್ದು ದಿನಾಲು 3-4 ಮೊಟ್ಟೆ ಇಡ್ತಿದ್ದು. ಮತ್ತೆ ನಿಮ್ ಕೋಳಿಗಳು ಮೊಟ್ಟೆ ಇಡೋದೆಲ್ಲ ಏನ್ ಮಾಡ್ತಿದ್ದೀರಾ ಮತ್ತೆ ದಿನಾಲು? ಸುಮ್ಕಿರಜ್ಜಿ ಅತ್ಲಾಗಿ. ನಮ್ ಕೋಳಿಗಳು ಎಲ್ಲಿದಾವೆ? ಎಲ್ಲಾ ಕೋಳಿಗಳು ಅದು ಇದು ಆಗ್ಬಿಟ್ಟು ಎಲ್ಲ ಇಲ್ದಂಗ ಆಗ್ಬಿಟ್ಟು ಕಣಜ್ಜಿ. ಒಂದೇ ಒಂದ್ ಕೋಳಿ ಐತೆ ನೋಡಮ್ಮ. ಆ ಕೋಳಿಗೂ ಇನ್ನೇನು ಮೊಟ್ಟೆ ಎಲ್ಲ ಇದ್ ಮಾಡ್ಬಿಟ್ಟು ಇದು ಕೂರ್ಸಿದೀನಿ, ಕಾವಿ ಕೂರ್ಸಿದೀನಿ. ಅದ್ ಬಿಟ್ರೆ ಒಂದು ಮೊಟ್ಟೆ ಇಲ್ಲ ಕಣಜ್ಜಿ ಅತ್ಲಾಗಿ. ಏನ್ ಮಾಡ್ತೀಯ ಅತ್ಲಾಗಿ? ನನ್ಗೆ ಬೇರೆ ಹತ್ರ ಕೇಳೋದಕ್ಕೆ ಒಂಥರ ಆಗುತ್ತೆ. ನಮ್ಮ ಹುಡುಗ ಬಹಳ ಆಸೆ ಪಡ್ತಿದ್ದಾನೆ, ಮೊಟ್ಟೆ ಬೇಕು ಕಣಮ್ಮ, ನಾಟಿ ಕೋಳಿ ಮೊಟ್ಟೆ ಬೇಕು ಕಣಮ್ಮ ಅಂತ. ಇನ್ನು ಜಾತ್ರೆ ಕಳೆಯೋವರೆಗೂ, ಜಾತ್ರೆ ಮುಗಿಯೋವರೆಗೂ ಇಲ್ಲೇ ಇರ್ತಾರೆ. ದಿನಾಲು ಒಂದೊಂದು ನಾಟಿ ಕೋಳಿ ತಿಂತಿದ್ದೆ ಕಣಮ್ಮ, ಇದ್ದಿದ್ರೆ ಬೇಯಿಸ್ಕೊಟ್ಟಿದ್ರೆ ಅಂತ ಹೇಳ್ತಿದ್ದಾನೆ ಇವಾಗ. ನನ್ಗೆ ಒಂಥರ ಆಗೋಯ್ತು ಅತ್ಲಾಗಿ. ಅದಕ್ಕತ್ಲಾಗಿ ನೋಡೋಣ ನಿಮ್ಮ ಹತ್ರನಾದ್ರೂ ಇರುತ್ತೆ ಅಂತ ನಾನು ಕೇಳ್ಕೊಂಡು ಹುಡ್ಕೊಂಬಂದ್ರೆ ನೀನ್ ನೋಡಿದ್ರೆ 3-4 ಸಿಗುತ್ತಜ್ಜಿ ಅಂತ ಹೇಳ್ತಿದ್ಯಾ. ಏನ್ ಮಾಡೋದು ಇವಾಗ? ಅದೇ ಯೋಚನೆ ಮಾಡ್ತಿದೀನಿ, ಇನ್ಯಾರ ಮನೇಲಿ ಸಿಗುತ್ತೆ ಅಂತ. ಹಂಗಾಯ್ತನ್ನು ಕತೆ ಇವಾಗ. ನೋಡು ಹಿಂಗೆ ಇರುವಾಗ ಈ ಹುಡುಗರು ತಿನ್ನಲ್ಲ ಕಣೆ ಗೌರಮ್ಮ.
ಮೊಟ್ಟೆಗಳು ನೋಡು ಇವಾಗ ಇಲ್ಲ, ಅವಾಗ ಹಿಂಗ ಆಸೆ ಪಡ್ತಾರಮ್ಮ. ಆಯ್ತು, ಇವಾಗ ಒಂದ್ ಕೆಲಸ ಮಾಡೋಣ. ಒಂದ ಒಂದ್ ನಾಲ್ಕು ಒಂದ್ 6 ಇದಾವೆ, ಒಂದ್ 6 ಮೊಟ್ಟೆ ಕೊಡ್ತೀನಿ ಇವಾಗ ಸದ್ಯಕ್ಕೆ. ತಗೊಂಡೋಗಿ ಬೇಯಿಸ್ಕೊಡ್ತಿರು ತಿನ್ಲಿ. ಆಮೇಕಿಂದ ಬೇಕಾದ್ರೆ ಒಂದ್ 2 ದಿವಸ ಬಿಟ್ಟು ದಿನಾಲು ಒಂದೊಂದು 2 ಇನ್ನೇನು ಮೊಟ್ಟೆ ಇಡ್ತಿದಾವ್ ನಮ್ ಕೋಳಿಗಳೇನು. ದಿನಾಲು ಒಂದೊಂದ್ 4 ಮೊಟ್ಟೆ ಇಡ್ತಿದಾವೆ. ಒಂದ್ 5-6 ಕೋಳಿಗಳು ಇಡ್ತಿದಾವೆ. ಹೆಂಗಿದ್ರು 4 ಇಡ್ತವೆ ಎಲ್ಲ ಸೇರಿಸಿ. ನೋಡಿ ಅತ್ಲಾಗಿ ದಿನಾಲು ಒಂದೊಂದ್ 2 ಕೊಡ್ತಿರ್ತೀನಿ. ಇಸ್ಕೊಂಡೋಗಿ ಕೊಡುವಂತೆ ತಗೊಂಡೋಗ್ಬಿಟ್ಟು ಹೋಗು. ಇನ್ನೇನ್ ಮಾಡಕ್ಕಾಗುತ್ತೆ ಪಾಪ, ಆಸೆ ಪಟ್ಟು ಬಂದಿದ್ಯಾ ನೀನು. ಆ ಹುಡುಗಂಗುನು ಆಸೆ ಆಗೈತೆ ಮೊಟ್ಟೆ ತಿನ್ಬೇಕು ಅಂತ ಹೇಳ್ತಿದ್ದಾನೆ ಬೇರೆ. ಬಿಡತ್ಲಾಗ ಹೋಗ್ಲಿ, ಹೋಗು. ಕೊಟ್ಟು ಕಳಿಸ್ತೀನಿ ಕಣ್, ಹೋಗು. ನೀನೇನ್ ಯೋಚನೆ ಮಾಡ್ಬೇಡ ಇನ್ನು. ನಾನು ಕೊಡ್ತೀನಿ ಅಂದ್ಮೇಲೆ ಕೊಟ್ಟೆ ಕೊಡ್ತೀನಿ. ಸರಿ ಕಣ್ ಸಾಕಾಜಿ, ಆಯ್ತು. ಈಗ ಇರವೇ ಕೊಟ್ಟು ತಗೊಂಬ ಇಲ್ಲಿ. ತಗೊಂಡು ಹೋಗ್ತೀನಿ. ಎಷ್ಟಿದಾವ ಅಷ್ಟು ಇರು, ಇಲ್ಲೇ ನಿಂತ್ಕೊಂಡಿರು. ಹಿಂಗ್ ಹೋಗಿ ಹಿಂಗ್ ತಗೊಂಬಂದ್ ಕೊಡ್ತೀನಿ. ತಗೊಳ್ಳೆ ಗೌರಮ್ಮ. ತಗ. ಒಂದ್ 10 ಇದಾವೆ, ತಗೊಂಡೋಗಿ ಕೊಡ್ತಗ. ಅಲ್ಲ ಕಣೆ ಸಾಕಮ್ಮ, ನೀನ್ ನೋಡಿದ್ರೆ ಒಂದ್ 5-6 ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇವಾಗ 10 ಕೊಡ್ತಿದ್ಯಲ್ಲೇ. ಇದ್ವಾ ಹಂಗಾರೆ? ಕಣೆ ಇದಾವೆ ಮೊಟ್ಟೆಗಳೇನು ಇಲ್ಲ ಅಂತ ಏನು ಹೇಳ್ತಿಲ್ಲ. ಮೊಟ್ಟೆ ಇತ್ತು, ಒಂದ್ 10-15 ಮೊಟ್ಟೆಗಳು ಇದಾವೆ. ಏನಂದ್ರೆ ಲಕ್ಷ್ಮಕ್ಕ ಇದ್ದಾಳ ನೋಡು, ಲಕ್ಷ್ಮಕ್ಕನು ನಮ್ಗೊಂದು 10 ಮೊಟ್ಟೆ ಬೇಕಿತ್ ಕಣಜ್ಜಿ ಅಂತ ಹೇಳಿದ್ಲು ಮೊದ್ಲೇನೆ. ಅದಕ್ಕೆ ಅವಳಿಗೋಸ್ಕರ ಇಟ್ಕೊಂಡಿದ್ದೆ. ಅವರಿಗೆ ಒಂದ್ 5 ಕೊಡ್ತೀನಿ. ತಗ, ನಿಮ್ಗೊಂದ್ 10 ತಗೊಂಡೋಗಿ ಇವಾಗ ಮನೆ ಹತ್ರ. ದಿವಸ ಲಕ್ಷ್ಮಕ್ಕಂಗೂ ದಿವಸ ಒಂದೊಂದ್ 2 ಕೊಡ್ತೀನಿ, ನಿನ್ಗೂ ಒಂದೊಂದ್ 2 ಕೊಡ್ತೀನಿ. ಸರಿ ಆಗುತ್ತೆ ಇವಾಗ. ಸರಿ ಕಣಜ್ಜಿ, ಆಯ್ತು. ಹೆಂಗ ಕೊಡ್ತಿದ್ಯಲ್ಲ ಸದ್ಯ ಒಂದ್ 10 ಆದ್ರೆ ಪರವಾಗಿಲ್ಲ ಕಣ್ಬಿಡು. ಒಂದ್ 2-3 ದಿವಸ ತಡವಾಗೆ ಕೊಡುವಂತೆ ಕಣ್ ಹೇಳು. ಅಲ್ಲ ಕಣಜ್ಜಿ, ಎಷ್ಟಜ್ಜಿ ಮೊಟ್ಟೆ ಎಷ್ಟಿವಾಗ? ಅಯ್ಯ ಅಯ್ಯ ಅಯ್ಯ, ನೋಡ್ದೇನೆ ನೀನು. ಪರವಾಗಿಲ್ಲ ಕಣೆ. ದುಡ್ಡಿಗಿಡ್ ಏನು ಬೇಡ ಕಣ್, ಹೋಗಮ್ಮ ಸುಮ್ಕೆ. ಏನು ಬೇಡ, ತಗೊಂಡೋಗು. ಮಕ್ಳು ಇಷ್ಟ ಪಡ್ತಿದಾರೆ, ಆಸೆ ಪಡ್ತಿದಾರೆ, ತಗೊಂಡೋಗು. ಕೊಡುವಾಗೆ ಸುಮ್ಕೆ. ಹೇಳಜ್ಜಿ, ಸುಮ್ಮಕ್ ಹೇಳು. ಹಂಗೆಲ್ಲ ಇದ್ ಮಾಡ್ಬೇಡ ಇವಾಗ. ಎಷ್ಟ್ ಕೊಡ್ಬೇಕು ಏನು ಎತ್ತ ಅಂತ ಹೇಳ್ಬಿಡು, ಕೊಟ್ಬಿಡ್ತೀನಿ ಅತ್ಲಾಗಿರ ಅಪ್ಪನ. ಈ ಕಡೆ ಗೌರಮ್ಮ ನೋಡು, ಆಗಾಗ್ಲ ಹಿಂಗ್ ಕೇಳ್ತಿರ್ಬೇಡ, ನನಗೂ ಬಲು ಬೇಜಾರಾಗೋಗ್ಬಿಡುತ್ತೆ. ಅಲ್ಲ ಕಣೆ, ಈಗ ನಾನು ನಿಂತವ ಇಸ್ಕೊಳ್ಳೋದಂತದ್ ಏನೈತೆ? ತಗಳೆ ಸುಮ್ಕೆ, ತಗೊಂಡೋಗು. ನಾವು ನೀವು ಬೇರೆಯವ್ರೇನೆ ಹಂಗಾರೆ? ತಗ, ಮಕ್ಳುಗಳು ಏನು ಆಸೆ ಪಡ್ತಿದಾರೆ, ತಗೊಂಡೋಗಿ ಕೊಡ್ತಗ. ಎಲ್ಲಾರು ಬೇಯಿಸ್ಕೊಂಡು ತಿನ್ಲಿ. ಹಂಗಲ್ ಕಣಜ್ಜಿ, ನಮ್ಮ ಅಜ್ಜಿ ಬೇಜಾರ್ ಮಾಡ್ಕೊಂಡ್ಬಿಡುತ್ತೆ, ಹಂಗೆ ಇಸ್ಕೊಂಬಂದ ಹಂಗೆ ಹಿಂಗೆ ಅಂತ. ಈಗಲೇ ಗೌರಮ್ಮ, ಆಗಾಗ್ಲ ನಾನು ಹೇಳಿದ್ದೆ ಹೇಳಿ ನೀವು ನನಗೆ ಬೇಜಾರು ಮಾಡಿಸ್ಬಿಟ್ರೆ ಅಷ್ಟೇ ನೋಡಿ ಇವಾಗ. ಹಂಗೇನಾದ್ರು ತಿರ್ಗಾ ನೀವು ಹಿಂಗೆ ಹೇಳ್ತಿದ್ರೆ ಏನಿಲ್ಲ. ಈಗ ಮೊಟ್ಟೆನೂ ಕೊಡಲ್ಲ, ಏನು ಕೊಡಲ್ಲ, ಬೇರೆ ಹತ್ರ ಹೋಗ್ಬಿಟ್ಟು ಇಸ್ಕೊಂಡು ತಗೊಂಡು ಹೋಗು. ನೀನು ಸುಮ್ಮಕ್ ತಗೊಂಡೋಗಿ ಮಕ್ಳುಗಳು ಏನು ಆಸೆ ಪಡ್ತಿದಾರೆ ಮನೆ ಹುಡುಗರಿಗೆಲ್ಲ ಕೊಡುವಾಗಮ್ಮ, ಬೇಯಿಸ್ಕೊಂಡು ತಿನ್ಲಿ ಮಾಡಕಮ್ಮ ಅಂತ ಹೇಳಿದ್ರೆ ನೀನು ಅದು ಇದು ಮಾತಾಡ್ಬೇಡ ನೀನು. ತಗ, ಹಂಗಲ್ಲ. ಅಲ್ಲ ಕಣೆ ಗೌರಮ್ಮ, ನಿಮ್ಮಂದ್ಲೇನಾದ್ರೂ ಈಗ ಏನಾದ್ರೂ ಒಂದ್ ಹಣ್ಣು ಹಂಪಲೆ ಬೆಳೆದ್ಲಿ, ಒಂದ್ ಮಾವಿನ ಹಣ್ಣೆ ಆಗ್ಲಿ, ಎಲ್ಲ ತಗೊಂಬಂದ್ ಕೊಟ್ಟಾಗಲ್ವೇನೆ? ನಮ್ಮವ್ರಂತ ತಾನೆ ನೀವು ಕೊಟ್ಟೋಗೋದು. ಹಂಗೆ ನಾವು ಒಂದ್ ಅಭಿಮಾನದಿಂದ ಕೊಡ್ತೀವಮ್ಮ. ಸುಮ್ಮಕ್ಕೆ ಇಸ್ಕೊಂಡು ಹೋಗು, ಸುಮ್ಕೆ ತಗೊಂಡೋಗ್ ತಗ. ಆಯ್ತು ಕೊಡಜ್ಜಿ, ಬೇಜಾರ್ ಮಾಡ್ಕೋಬೇಡ ಸಾಕಜ್ಜಿ. ಕೊಡು. ಅಲ್ಲ ಕಣಜ್ಜಿ, ಶಂಕರಜ್ಜಿ ಎತ್ಲಾಗ ಹೋಗೈತಿ, ಕಾಣಿಸ್ತಿಲ್ಲ. ಅಯ್ಯೋ, ನಿಮ್ ಶಂಕರಜ್ಜ ಅದೇ ಒಂದ್ ಸ್ವಲ್ಪ ಮೋಟ್ರ್ ಬೇರೆ ರಿಪೇರಿ ಮಾಡ್ತಾ ಇದ್ ಕಣಮ್ಮ. ಮೊನ್ನೆ ನಮ್ ರಂಗಜ್ಜ ಅನ್ನೋನು ಶಂಕರಜ್ಜ ಇಬ್ರು ಹೋಗ್ಬಿಟ್ಟು ಎಲ್ಲ ಲೆಂತ್ ಅಂತೆ, ಕೇಬಲ್ ಇವೆಲ್ಲ ಏನೇನೋ ತೊಂದ್ರೆ ಪ್ರಾಬ್ಲಮ್ ಆಗಿತ್ತಲ್ಲ, ಎಲ್ಲ ತಗೊಂಬಂದ್ಬಿಟ್ಟು ರೆಡಿ ಮಾಡಿಸ್ತಿದ್ರು. ಇವತ್ತು ಮೋಟ್ರ್ ಎಲ್ಲ ರಿಪೇರಿ ಮಾಡೋರು ಬಂದಿದ್ದಾರೆ. ಎಲ್ಲ ರೆಡಿ ಮಾಡ್ಬಿಟ್ಟು ನೀರೇನೋ ಬರ್ತೈತಂತ ಹೇಳಿರು. ಅದಕ್ಕೆ ನೀರ್ ಬರ್ತಿರೋ ಖುಷಿಗೆ ನಮ್ಮ ಅಜ್ಜಂಗೆ ಒಂದ್ ವಾರದಿಂದ ಬೇರೆ ಬೋರಲ್ಲಿ ನೀರ್ ಬೇರೆ ಬರ್ತಿರಲ್ವಲ್ಲ, ಎಲ್ಲ ಕೆಟ್ಟೋಗ್ಬಿಟ್ಟು ಇದಾಗ್ಬಿಟ್ಟಿತ್ತಲ್ಲ. ಈ ನೀರ್ ಬರ್ತಿರೋ ಖುಷಿಗೆ ತೋಟ ಬಿಟ್ಟು ಬಂದಿಲ್ಲ ನಮ್ಮ ಅಜ್ಜ ಇವತ್ತು. ಆಮೇಕಿಂದ ನಾನೇ ಹೋಗ್ಬಿಟ್ಟು ಊಟ ಗೀಟ ತಗೊಂಡೋಗಿ ಕೊಟ್ಟು ಬರ್ಬೇಕು ಇವಾಗ. ಸರಿ ಕಣಜ್ಜಿ, ಆಯ್ತು ಸಾಕಜ್ಜಿ, ಒತ್ತಾಗೋಯ್ತು. ನಾನು ಇನ್ ಬರೋಣ.